ಜೈ ಹಿಂದ್. ಎಲ್ಲ ನನ್ನ ಕರ್ನಾಟಕ ಸ್ಟೇಟ್ ಪೊಲೀಸ್ ಸಿವಿಲ್ ಪೊಲೀಸ್ಗೆ ತಯಾರನ್ನ ನಡೆಸ್ತಿರ್ತಕ್ಕಂಥ ಎಲ್ಲ ನನ್ನ ಆಸ್ಪಿರೆಂಟ್ಸ್ಗೆ ಈ ಹುದ್ದೆಗಳಿಗೆ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಇಬ್ಬರಿಗೂ ಕೂಡ ಈ ಹುದ್ದೆಯಲ್ಲಿ ಅರ್ಜಿಗಳನ್ನ ಸಲ್ಲಿಸೋಕೆ ಅವಕಾಶವನ್ನ ಕೊಟ್ಟಿದ್ದಾರೆ. ಆ ಹುದ್ದೆಗಳ ಸಂಖ್ಯೆ ಬಂದ್ಬಿಟ್ಟು 3,395 ಹುದ್ದೆಗಳನ್ನ ನಾನ್ ಕಲ್ಯಾಣ ಕರ್ನಾಟಕದಲ್ಲಿ ಕಾಲ್ಫಾರ್ಮ್ ಅನ್ನ ಮಾಡಿದ್ದಾರೆ. ನೆಕ್ಸ್ಟ್ ಕಲ್ಯಾಣ ಕರ್ನಾಟಕಕ್ಕೆ 596 ಹುದ್ದೆಗಳನ್ನ ಕಾಲ್ಫಾರ್ಮ್ ಅನ್ನ ಮಾಡಿದ್ದಾರೆ. ಅದ್ರ ಬಗ್ಗೆ ಆಲ್ರೆಡಿ ನಾನು ಒಂದು ವಿಡಿಯೋ ಕೂಡ ಮಾಡಿದ್ದೀನಿ. ಮತ್ತೆ ಡಿಸ್ಟ್ರಿಕ್ಟ್ ವೈಸ್ ಎಷ್ಟು ವೇಕೆನ್ಸಿಗಳನ್ನ ಬಿಡುಗಡೆಯನ್ನ ಮಾಡಿದಾರೆ ಅದ್ರದ್ದು ಕೂಡ ಕಂಪ್ಲೀಟ್ ಆಗಿರ್ತಕ್ಕಂಥ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದೀನಿ. ಸರ್, ಅಪ್ಲಿಕೇಶನ್ ಸ್ಟಾರ್ಟ್ ಆದ್ಮೇಲೆ ಒಂದು ವಿಡಿಯೋ ಅನ್ನ ಮಾಡಿ ಅಂತ ಕೇಳ್ತಾ ಇದ್ರಿ. ಅಪ್ಲಿಕೇಶನ್ ಸ್ಟಾರ್ಟ್ ಆಗಿ 3-4 ದಿನಗಳಾಯ್ತು. ನಾನು ಇದ್ರ ಬಗ್ಗೆ ಯಾವುದೇ ತರಂತ ಅಪ್ಡೇಟ್ ಅನ್ನ ಕೊಟ್ಟಿರ್ಲಿಲ್ಲ. ಎಷ್ಟೋ ವಿದ್ಯಾರ್ಥಿಗಳು ಸರ್ ಡಾಕ್ಯುಮೆಂಟ್ಸ್ ಗಳು ಏನ್ ಬೇಕಾಗ್ತಾವು, ಏನೆಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ಸಬ್ಮಿಟ್ ಮಾಡಬೇಕು, ಅರ್ಜಿಗಳನ್ನ ಹಾಕಕ್ ಹೋದಾಗ ಆನ್ಲೈನ್ ಸೆಂಟರ್ಗೆ ಅಪ್ಲಿಕೇಶನ್ ಹಾಕಕ್ ಹೋದಾಗ ಏನೆಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ತಗೊಂಡು ಹೋಗ್ಬೇಕು ಸರ್, ಅದ್ರ ಬಗ್ಗೆ ಒಂಚೂರು ಇನ್ಫಾರ್ಮೇಶನ್ ಅನ್ನ ಕೊಡಿ ಅಂತ ಕೇಳ್ತಾ ಇದ್ರಿ. ನಿಮ್ಗೋಸ್ಕರನೇ ಈ ಮಾಹಿತಿಯನ್ನ ಕೊಡ್ತಾ ಇದ್ರಿ. ಅದ್ರ ಬಗ್ಗೆ ಯಾರಿಗಾದ್ರೂ ಗೊತ್ತಿರ್ಲಿಲ್ಲ ಅಂದ್ರೆ ಅಪ್ಲಿಕೇಶನ್ ಹಾಕಕ್ ಹೋಗ್ಬೇಕಾದ್ರೆ ಡಾಕ್ಯುಮೆಂಟ್ ಗಳು ಏನ್ ಗೊತ್ತಿರ್ಲಿಲ್ಲ ಸರ್, ನಾನು ಇನ್ನೂ ಕೂಡ ತೆಗೆಸ್ಕೊಂಡಿಲ್ಲ ಅಂತಿರ್ತಕ್ಕಂಥ ವಿದ್ಯಾರ್ಥಿಗಳು ಕಂಪ್ಲೀಟ್ ಆಗಿರ್ತಕ್ಕಂಥ ಈ ಇನ್ಫಾರ್ಮೇಶನ್ ಅನ್ನ ತಿಳಿದುಕೊಳ್ರಿ. ಓಕೆ, ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ನೋಡ್ತಾ ಇದ್ರೆ, ಇದೇ ಮೊದಲ ಬಾರಿಗೆ ವಿಸಿಟ್ ಕೊಟ್ಟಿದ್ರೆ ಅಂದ್ರೆ ಯಾವುದೇ ಸ್ಟೇಟ್ ಗೌರ್ಮೆಂಟ್ ಆಗಿರಲಿ, ಸೆಂಟ್ರಲ್ ಗೌರ್ಮೆಂಟ್ ಆಗಿರಲಿ, ಪ್ರೈವೇಟ್ ಜಾಬೇ ಕಾಲ್ಫಾರ್ಮ್ ಆಗಿರಲಿ, ನಿಮಗೆ ಅಪ್ಲಿಕೇಬಲ್ ಆಗ್ತಿತ್ತು. ನಿಮ್ಮ ಎಜುಕೇಶನ್ ತಕ್ಕಂಗೆ ಇತ್ತು, ನಿಮ್ಗೆ ಚೆನ್ನಾಗಿ ಸ್ಯಾಲರಿ ಇತ್ತು, ನೀವು ಅದರೊಳಗಡೆ ಹೋಗುವಂತ ಚಾನ್ಸಸ್ ಇತ್ತಪ್ಪ ಅಂದ್ರೆ ಕಂಪ್ಲೀಟ್ ಆಗಿ 18 ವಯಸ್ಸಿನಿಂದ ಹಿಡಿದು ನೀವು 20 ಅಲ್ಲ 30 ವಯಸ್ಸದವರೆಗೆ ಕಾಲ್ಫಾರ್ಮ್ ಅನ್ನ ಮಾಡಿರ್ತಕ್ಕಂಥ SLC ಬೇಸು, PUC ಬೇಸು, ಡಿಗ್ರಿ ಬೇಸು, ಡಬಲ್ ಡಿಗ್ರಿ ಮುಗಿದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಕೂಡ ಕರ್ನಾಟಕದಲ್ಲೇ ಕನ್ನಡದಲ್ಲಿ ಇನ್ಫಾರ್ಮೇಶನ್ ಸಿಗ್ತಿರ್ತಕ್ಕಂಥ ಈ ನಮ್ಮ SJ ಪ್ಯಾರಾಮಿಲಿಟರಿ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಿರುವಂತಹ ಸಬ್ಸ್ಕ್ರೈಬ್ ಬಟನ್ ಅನ್ನ ಈಗಲೇ ಕೂಡಿ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಡ್ರಿ. ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅಂತ ಕೊಟ್ಕೊಂಡ್ರೆ ನಾವು ಕೊಡುವಂತ ಪ್ರತಿಯೊಂದು ನೋಟಿಫಿಕೇಶನ್ ಇನ್ಫಾರ್ಮೇಶನ್ಗಳು ನಿಮ್ ಮುಂದೆ ಬರ್ತಾನೆ ಹೋಗ್ತದ. ಬನ್ನಿ ಟಾಪಿಕ್ ಬಂದ್ಬಿಟ್ಟು ಹೋಗ್ಬೇಕಾದ್ರೆ ನೀವು ದಾಖಲಾತಿಗಳನ್ನ ಏನೇನು ತಗೊಂಡು ಹೋಗ್ಬೇಕು ಸರ್. ಈಗ ನಾನು ಅಪ್ಲಿಕೇಶನ್ ಅನ್ನ ಹಾಕ್ಬೇಕಂತ ಮಾಡಿದೀನಿ ಸರ್. PUC ಮೇಲೆ ಇದು ಕಾಲ್ಫಾರ್ಮ್ ಅನ್ನ ಮಾಡಿರ್ತಕ್ಕಂಥ 10th ಬೇಸ್ ಮೇಲೆಲ್ಲ PUC ಮೇಲೆನೆ ಅರ್ಜಿಗಳನ್ನ ಸಲ್ಲಿಸಬೇಕು. ನಿಮ್ದು ಏನಾದ್ರು ಆರ್ಟ್ಸ್ ಆಗಿರ್ಲಿ, ಕಾಮರ್ಸ್ ಆಗಿರ್ಲಿ, ಸೈನ್ಸ್ ಆಗಿರ್ಲಿ, ITI ಆಗಿರ್ಲಿ, ಅದ್ರ ಜೊತೆಗೆ ಡಿಪ್ಲೊಮಾ ಏನಾದ್ರು ಮುಗಿಸಿದ್ರಿಪ್ಪ ಅಂದ್ರೆ ಅಂತ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಗಳನ್ನ ಸಲ್ಲಿಸಬಹುದು. ಓಕೆ, ಇಲ್ಲಿ ನೋಡ್ಕೊಳ್ರಿ ಕಾಲ್ಫಾರ್ಮ್ ಅನ್ನ ಮಾಡಿರ್ತಕ್ಕಂಥ, ಯಾಕಂದ್ರೆ 2020ರಲ್ಲೇ ಕಾಲ್ಫಾರ್ಮ್ ಅನ್ನ ಮಾಡಿರ್ತಕ್ಕಂಥ ಈ ವೇಕೆನ್ಸಿಗಳನ್ನ 2026 ಕಾಲ್ಫಾರ್ಮ್ ಅನ್ನ ಮಾಡಿದ್ರೆ 3-4-5 ವರ್ಷಗಳಾಯ್ತು ಎಲ್ಲ ವಿದ್ಯಾರ್ಥಿಗಳು ಸ್ಟಡಿ ಮಾಡ್ತಾನೆ ಇದಾರ. ಅದರ ಜೊತೆಗೆ ಎಕ್ಸಾಮ್ ಡೇಟ್ ಕೂಡ ಫಿಕ್ಸ್ ಮಾಡಿದ್ದಾರೆ. ಅಂದ್ರೆ ಆಗಸ್ಟ್ ದಲ್ಲಿ ನಿಮ್ಮ ಎಕ್ಸಾಮ್ 2ನೇ ತಾರೀಕಿಗೆ ಆಗಸ್ಟ್ ನಲ್ಲಿ ಎಕ್ಸಾಮ್ ಅನ್ನ ನಡೆಸ್ತೀವಿ. ಅದು KA ಬೋರ್ಡ್ ದವರಿಗೆ ಎಕ್ಸಾಮ್ ಅನ್ನ ಕೊಟ್ಟಿದ್ದಾರೆ. ಅವ್ರು ಕಡ್ಡಾಯವಾಗಿ ಅದೇ ಡೇಟ್ಗೆ ನಡೆಸ್ತಾರೆ. ಯಾವುದೇ ತರಂತ ಹಿಂದೆ ಮುಂದೆ ಹೋಗೋದಿಲ್ಲ. ನಿಮ್ಮ ಪ್ರಿಪರೇಷನ್ ಅನ್ನ ಚೆನ್ನಾಗಿ ಇಟ್ಕೊಡ್ರಿ. ಕೇವಲ ನಿಮಗೆ 45 ದಿನಗಳ ಮಾತ್ರ ಕಾಲಾವಕಾಶ ಇದೆ ಎಕ್ಸಾಮಿಗೆ ಸ್ಟಡಿ ಮಾಡೋಕೆ. ಚೆನ್ನಾಗಿ ಸ್ಟಡಿಯನ್ನ ಮಾಡ್ಕೊಳ್ರಿ. ಓಕೆ ಸರ್, ನಾನು ಅಪ್ಲಿಕೇಶನ್ ಹಾಕಿದ್ದೀನಿ, ನಾನು ಕೂಡ ಸಿವಿಲ್ ಪೊಲೀಸ್ ಅಪ್ಲಿಕೇಶನ್ ಹಾಕಿದ್ದೀನಿ, ಈ ಸರಿ ನಾನು ಕೂಡ ಹಾಕೊಳ್ತೀನಿ ಅಂತ ಕನಸನ್ನ ಹೊತ್ಕೊಳ್ರಿ. ಬಟ್ ಅದ್ರ ತಕ್ಕಂಗೆ ಎಫರ್ಟ್ ಆಗ್ರಿ. ಅಂದಷ್ಟ ಸ್ಟೇಟಸ್ ಹಾಕಿದಷ್ಟ ಈಸಿ ಇಲ್ಲ. ಅದ್ರ ತಕ್ಕಂಗೆ ಸ್ಟ್ರಗಲ್ ಮಾಡಿದ್ರಪ್ಪ ಅಂದ್ರೆ ಹಾಗೆ ಆಗುತ್ತೆ. ಓಕೆ, ದಾಖಲಾತಿಗಳ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಕೊಡೋಣ. ಫಸ್ಟ್ ಆಫ್ ಆಲ್ ಇವಾಗ ನೋಡ್ಕೊಳ್ರಿ, ನಿಮ್ದು ಒಂದೇದು ಬಂದ್ಬಿಟ್ಟು ಏನ್ ಬೇಕಾಗುತ್ತೆ ಡಾಕ್ಯುಮೆಂಟ್ಸ್ ಗಳಪ್ಪ ಅಂದ್ರೆ ನಿಮ್ಮ ಆಧಾರ್ ಕಾರ್ಡು, ನಿಮ್ದು ಒರಿಜಿನಲ್ ಆಗಿರ್ತಕ್ಕಂಥ ಆಧಾರ್ ಕಾರ್ಡ್ ಅನ್ನ ತಗೊಂಡೋಗಿ, ಆಧಾರ್ ಕಾರ್ಡ್ ಆದ್ಮೇಲೆ ನಿಮ್ಮ SSLC ಅಂಕಪಟ್ಟಿ 10ನೇ ತರಗತಿ ಮಾರ್ಕ್ಸ್ ಕಾರ್ಡ್ ತಗೊಂಡೋಗ್ರಿ. ಅದರ ಜೊತೆಗೆ PUC ಮಾರ್ಕ್ಸ್ ಕಾರ್ಡ್ 12ನೇ ತರಗತಿ ಆರ್ಟ್ಸ್ ಆಗಿರಲಿ, ಕಾಮರ್ಸ್ ಆಗಿರಲಿ, ಅದ್ರ ಜೊತೆಗೆ ನಿಮ್ದು ಡಿಪ್ಲೊಮಾ ಆಗಿರಲಿ, ಯಾವುದೇ ನೀವು ಇದ್ರಪ್ಪ ಅಂದ್ರೆ ಒರಿಜಿನಲ್ ಆಗಿರ್ತಕ್ಕಂಥ ಮಾರ್ಕ್ಸ್ ಕಾರ್ಡ್ ಅನ್ನ ತಗೊಂಡೋಗ್ರಿ. ನೆಕ್ಸ್ಟ್ SLC ಮಾರ್ಕ್ಸ್ ಕಾರ್ಡು, PUC ಮಾರ್ಕ್ಸ್ ಕಾರ್ಡು, ಆಧಾರ್ ಕಾರ್ಡು ಇವು ಎಲ್ಲದರಲ್ಲಿ ಕೂಡ ಸೇಮ್ ಇರಬೇಕು. ನಿಮ್ಮ ನೇಮು ಸೇಮ್ ಇರಬೇಕು. ಏನಾದ್ರೂ ಚೇಂಜಸ್ ಇತ್ತಪ್ಪ ಅಂದ್ರೆ ಆಧಾರ್ ಕಾರ್ಡ್ ದಲ್ಲಿ ಅಪ್ಡೇಟ್ ಮಾಡ್ಕೊಳ್ರಿ. ನೆಕ್ಸ್ಟ್ ನಿಮ್ಮ ಡೇಟ್ ಆಫ್ ಬರ್ತ್ ಏನಾದ್ರೂ ಮಿಸ್ಟೇಕ್ ಇತ್ತಪ್ಪ ಅಂದ್ರೆ ಅದನ್ನ ಅಪ್ಡೇಟ್ ಮಾಡ್ಕೊಳ್ರಿ. ಅಡ್ರೆಸ್ ಪದ್ಧತಿ ಏನು ಸಂಬಂಧಪಡೋದಿಲ್ಲ, ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ್ರಿ. ನಿಮ್ಮ ನೇಮು, ನಿಮ್ಮ ಡೇಟ್ ಆಫ್ ಬರ್ತ್ ಕರೆಕ್ಟ್ ಇತ್ತಪ್ಪ ಅಂದ್ರೆ ಅಪ್ಲಿಕೇಶನ್ ಅನ್ನ ಹಾಕ್ಬಹುದು. ನೆಕ್ಸ್ಟ್ ಅದರ ಜೊತೆಗೆ ಇತ್ತೀಚಿನ ಪಾಸ್ಪೋರ್ಟ್ ಸೈಜ್ ರೀಸೆಂಟ್ ಆಗಿರ್ತಕ್ಕಂಥ ಈ ತರದ ಫಾರ್ಮಲ್ ಡ್ರೆಸ್ ಅನ್ನ ಹಾಕೊಂಡು ನೀವು ಹೋಗ್ತಿರ್ತಕ್ಕಂಥ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಡಿಸಿಪ್ಲಿನ್ ಆಗಿ ಡಿಸೆಂಟ್ ಮ್ಯಾಗಿಂದಾಗಿರ್ತವೆ. ಒಂದು ಹೇರ್ ಸ್ಟೈಲೇ ಬೇರೆ, ನಿಮ್ಮ ಸ್ಟೈಲೇ ಬೇರೆ, ಕೊಳ್ಳಲ್ಲಿ ಚೈನ್ ಆಗಿರಲಿ, ಏನಾದ್ರೂ ಕಿವಿಯಲ್ಲಿ ಆಗಿರಲಿ, ಆ ಥರ ಹಾಕೊಳಕ್ ಹೋಗ್ಬೇಡ್ರಿ. ಬಾಯ್ಸ್ ಹೇಳ್ತಾ ಇದೀನಿ, ಸಿಸ್ಟಮೆಟಿಕ್ ಆಗಿ ನೀವು ಹೋಗ್ತಿರ್ತಕ್ಕಂಥದ್ದು. ಯಾಕಂದ್ರೆ ನೀವು ಬೆಲ್ಟ್ ನೌಕರಿ ಮಾಡ್ತಾ ಇದೀಯ ಅಂದ್ರೆ ಸಿಸ್ಟಮೆಟಿಕ್ ಆಗಿ ಫಾರ್ಮಲ್ ಡ್ರೆಸ್ ಗಳನ್ನ ಹಾಕೊಂಡು ಇನ್ಶರ್ಟ್ ಮಾಡ್ಕೊಂಡ್ ಕೇಸಂದ್ರೆ ಕರೆಕ್ಟ್ ಆಗಿ ಪಾಸ್ಪೋರ್ಟ್ ಸೈಜ್ ರೀಸೆಂಟ್ ಆಗಿರ್ತಕ್ಕಂಥ ಫೋಟೋ ನೋಡಿದ್ರೆ ಅನ್ಕೊಳ್ಬಹುದು, ಓಕೆ ಈ ವಿದ್ಯಾರ್ಥಿ ಪೊಲೀಸ್ಗೆ ಅರ್ಹತೆ ಇದಾನೆ. ಓಕೆ, ನೀನು ನೋಡಿದ್ರೆ ನೀ ಅಡ್ಡಾಡಕತ್ತಿದ್ರೆ ಗೊತ್ತಾಗ್ಬೇಕು ಅವ್ರಿಗೆ. ಓಕೆ, ಇವ್ ಇಂಡಿಯನ್ ಆರ್ಮಿ ಇರ್ಬೋದು, ಇಲ್ಲಾಂತಂದ್ರೆ ಪೊಲೀಸ್ ಇರಬೇಕು. ನೀನು ಪೊಲೀಸ್ ಆಗಿಯೋ ಬಿಟ್ಟಿಯೋ ಗೊತ್ತಿಲ್ಲ, ನೀನು ನೋಡಿದ್ರೇನೆ ನಿನ್ನ ಫೇಸ್ ಕಟ್ಟು, ನಿನ್ನ ಅಡ್ಡಾಡೋ ಸ್ಟೈಲು ಮತ್ತು ನಿನ್ನ ಸಿಸ್ಟಮೆಟಿಕ್ ನೋಡಿದ್ರೇನೆ ಅನ್ಕೊಳ್ಬೇಕು ಸರ್ ಇವ ಪೊಲೀಸ್ ಇರಬಹುದು.
ಓಕೆ, ಅಲ್ಲಿ ಒಂದು ಗೌರವ ಹುಟ್ಟುತ್ತೆ. ಸೊ ನಾನು ಕೂಡ ಪೊಲೀಸ್ ಅಂತಿದ್ದಾರೆ ನನಗೆಲ್ಲ ನೋಡಿದವರು ನಾನು ಪೊಲೀಸ್ ಆಗಲೇಬೇಕು, ಸೊ ನಾನು ಪ್ರಯತ್ನ ಮಾಡಲೇಬೇಕು ಅನ್ನೋದನ್ನ ನಿಮ್ಮಲ್ಲಿ ಛಲ ಬರಬೇಕು. ಓಕೆ, ನೆಕ್ಸ್ಟ್ ಅದ್ರ ಜೊತೆಗೆ ನಿಮ್ಮ ಸಿಗ್ನೇಚರ್ ನೋಡ್ಕೊಳ್ಳಿ ಸ್ನೇಹಿತರೆ. ಸಿಗ್ನೇಚರ್ ಅನ್ನ ಈಗ ರೀಸೆಂಟ್ ಆಗಿ ಏಜ್ ಮುಗ್ದಿರ್ತದ, ಸ್ಟಾರ್ಟ್ ಆಗಿರ್ತದೆ ಅಪ್ಲಿಕೇಶನ್ ಹಾಕೋಕೆ. ಸುಮ್ಮನೆ ಕಾಲೇಜಲ್ಲಿ, ಸ್ಕೂಲಲ್ಲಿ, ಬ್ಯಾಂಕಲ್ಲಿ ಯಾವುದೇ ತರಂತ ಸಿಗ್ನೇಚರ್ ಅನ್ನ ಮಾಡ್ತಾ ಹೋಗ್ತೀರಿ. ಸಿಗ್ನೇಚರ್ ಅನ್ನ ಕರೆಕ್ಟ್ ಆಗಿ ಮಾಡ್ಕೊಳ್ರಿ. ಇವಾಗ ನೋಡ್ಕೊಳ್ರಿ, ಈಗ SR ಹಳ್ಳಿ ಅಂತ ಸಿಗ್ಕೊಡ್ರಿ. ಓಕೆ, ಇದು ನಿಮ್ಮ ಸಿಗ್ನೇಚರ್. ಇದು ಹೈಸ್ಕೂಲ್ದಲ್ಲಿ ಮಾಡ್ತಿರ್ತಕ್ಕಂಥ ಸಿಗ್ನೇಚರು, ಬ್ಯಾಂಕ್ ಅಲ್ಲಿ ಈ ತರ ಸಿಗ್ನೇಚರ್ ಅನ್ನ ಮಾಡಿದ್ರಿ. ಓಕೆ, ಇಲ್ಲ ಸರ್ ನಾನು ಹೈಸ್ಕೂಲ್ ಎಲ್ಲ ಮುಗೀತು, PUC ಮುಗೀತು, ಇನ್ಮೇಲೆ ಸ್ಟೈಲ್ ಮಾಡಬೇಕು, ನಾನು ಸ್ಟೈಲ್ ಆಗಿ ಸಿಗ್ನೇಚರ್ ಮಾಡಬೇಕು, ನಾನು ಸಿಗ್ನೇಚರ್ ಅನ್ನ ನೋಡಿದ್ರೆ ಸೊ ಎಲ್ಲರೂ ಕೂಡ ಗಾಬರಿ ಆಗಬೇಕು. ಓಕೆ, ನಾನು ಯಾವ ತರ ನೋಡ್ಕೊಡ್ರಿ, SR ಹಳ್ಳಿ ಅಂತ ಇದೆಯಲ್ಲ, ಸೊ SR ಹಳ್ಳಿ. ಓಕೆ, ಈ ತರ ನಾವು ಸ್ಟೈಲ್ ಮೇಲೆ ಸಿಗ್ನೇಚರ್ ಮಾಡ್ಬೇಕು ಸರ್. ಓಕೆ, ಈ ಸಿಗ್ನೇಚರ್ ಅನ್ನ ಮಾಡಿದ್ವಿ ಅಂತ ತಿಳ್ಕೋ. ಈಗ ಅಪ್ಲಿಕೇಶನ್ ಹಾಕುವಾಗ ಈ ಸಿಗ್ನೇಚರ್ ಮಾಡಿದ್ವಿ. ನೆಕ್ಸ್ಟ್ ಎಕ್ಸಾಮ್ ಬರೆಯಕ್ಕೆ ಹೋದಾಗ, ಎಕ್ಸಾಮ್ ಬರೆಯಕ್ಕೆ ಹೋಗಿರ್ತಿ, ಅವಾಗ ನೀನ್ ಏನಾದ್ರು ಈ ಸಿಗ್ನೇಚರ್ ಅನ್ನ ಮಾಡಿದೀಯಪ್ಪ ಅಂತಂದ್ರೆ ನಿನ್ನ ಒಳಗಡೆ ಎಂಟ್ರಿನೇ ಮಾಡ್ಕೊಳ್ತಿಲ್ಲ. ಸೊ ಬಯೋಮೆಟ್ರಿಕ್ ತಗೊಳ್ತಾರೆ, ಪರವಾಗಿಲ್ಲ. ಸೊ ಈ ತಪ್ಪುಗಳನ್ನ ಮಾಡಕ್ ಹೋಗ್ಬೇಡ್ರಿ, ಡೌಟ್ ಬರ್ತದ. ಓಕೆ, ನಿನ್ನ ಮೇಲೆ ಯಾವುದೇ ಜಾಬ್ ಕಾನ್ಫರ್ಮ್ ಮಾಡಿದ್ರು ಕೂಡ ಸರ್ ನಾನು ಇದೇ ಸಿಗ್ನೇಚರ್ ಅನ್ನ ಮಾಡ್ತೀನಿಯಪ್ಪ ಅಂತಂದ್ರೆ ಇದನ್ನೇ ಪ್ರಾಕ್ಟೀಸ್ ಮಾಡ್ಕೊಂಡು ಕರೆಕ್ಟಾಗಿ ಇದೇ ಸಿಗ್ನೇಚರ್ ನ ಮಾಡ್ಕೊಳ್ಳಿ. ಓಕೆ, ಸಿಗ್ನೇಚರ್ ಬಗ್ಗೆ ಕ್ಲಿಯರ್ ಆಯ್ತು. ನೆಕ್ಸ್ಟ್ ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್. ಕ್ಯಾಸ್ಟ್ ಸರ್ಟಿಫಿಕೇಟ್ ನೋಡ್ಕೊಳ್ರಿ. ನೀವು ಯಾವುದೇ ಕ್ಯಾಸ್ಟ್ ಆಗಿರಲಿ, 2A ಆಗಿರಲಿ, 2B ಆಗಿರಲಿ, 3A ಆಗಿರಲಿ, 3B ಆಗಿರಲಿ, ಮುಸ್ಲಿಂ ಆಗಿರಲಿ, ನೆಕ್ಸ್ಟ್ ಯಾವುದೇ ಮರಾಠ ಕಾಸ್ಟ್ ಆಗಿರಲಿ, ಯಾವ ಕಾಸ್ಟ್ ಇದೆಯಲ್ಲ, ಸೊ ಪ್ರತಿಯೊಬ್ರು ಕೂಡ ಆ ಕಾಸ್ಟ್ ಸರ್ಟಿಫಿಕೇಟ್ ಚಾಲ್ತಿ ಇರತಕ್ಕಂಥ ಕಾಸ್ಟ್ ಸರ್ಟಿಫಿಕೇಟ್ ಅನ್ನ ಕಂಪ್ಲೀಟ್ ಆಗಿ ಅಪ್ಲೋಡ್ ಕೂಡ ಮಾಡಬೇಕಾಗಿತ್ತು. ಒರಿಜಿನಲ್ ಕಾಪಿ ಕೂಡ ಅಲ್ಲಿ ನೀವು ತಗೊಂಡು ಹೋಗ್ಬೇಕು. ಓಕೆ, ನೆಕ್ಸ್ಟ್ ಅದರ ಜೊತೆಗೆ ನೋಡ್ಕೊಳ್ರಿ, ಕಲ್ಯಾಣ ಕರ್ನಾಟಕ ಮೀಸಲಾತಿ ನಿಮ್ಗೆ ಏನಾದ್ರು ಇತ್ತಪ್ಪ ಅಂದ್ರೆ ನೀವು ಕೂಡ ಆ ಸರ್ಟಿಫಿಕೇಟ್ ಕೂಡ ಬೇಕಾಗುತ್ತಾ. ಓಕೆ, ನೆಕ್ಸ್ಟ್ ಕನ್ನಡ ಮಾಧ್ಯಮ ಗ್ರಾಮೀಣ. ಸರ್ ನಾನು ಹಳ್ಳಿಯಲ್ಲೇನೆ ಕಲ್ತಿದ್ದೀನಿ ಸರ್, ನಾನು ಒಂದು ಚಿಕ್ಕ ಹಳ್ಳಿಯಲ್ಲೇನೆ ಕಲ್ತಿದ್ದೀನಿ ಸರ್, ನಾನು ಕನ್ನಡ ಮಾಧ್ಯಮ, ನಾನು ಕನ್ನಡ ಶಾಲೆಯಲ್ಲೇನೆ ಕಲ್ತಿದ್ದೀನಿ ಸರ್, ನಾನು ಕನ್ನಡ ಮಾಧ್ಯಮ ಮತ್ತು ಗ್ರಾಮೀಣ ಮಾಧ್ಯಮ ನನ್ನ ಹತ್ರ ಸರ್ಟಿಫಿಕೇಟ್ ಇದಾವ ಸರ್ ಅಂತಿರ್ತಕ್ಕಂಥವ್ರು ಕಡ್ಡಾಯವಾಗಿ ತಗೊಂಡು ಹೋಗ್ರಿ. ಅದರಲ್ಲಿ ಕೂಡ ನಿಮ್ಗೆ ಮೀಸಲಾತಿ ಸಿಗ್ತದ. ಓಕೆ, ಕನ್ನಡ ಮೀಡಿಯಂ ಮತ್ತು ಗ್ರಾಮೀಣ ಅಂತ ಕೇಸಿಂದ ನಿಮ್ಗೆ ಸೈಬರ್ ಸೆಂಟರ್ದಲ್ಲಿ ಸೊ ಆ ತರದ ಫಾರ್ಮ್ಯಾಟ್ ಸಿಗ್ತಾವು. ಆ ಫಾರ್ಮ್ಯಾಟ್ ಅನ್ನ ತಗೊಂಡು ಹೋಗ್ಬಿಟ್ಟು ನಿಮ್ಮ ಹೈಸ್ಕೂಲ್, ನಿಮ್ಮ ಪ್ರೈಮರಿಯಲ್ಲಿ ಹೋಗಿ ಅದನ್ನ ಫಿಲ್ಅಪ್ ಮಾಡ್ಕೊಂಡು ನಿಮ್ಮ ಪ್ರಿನ್ಸಿಪಲ್ ಸಿಗ್ನೇಚರ್, ಸೀಲ್ ಏನಾರು ಹಾಕ್ಸ್ಕೊಂಡ್ರೆ ಅದನ್ನ ಅಪ್ಲಿಕೇಶನ್ ಹಾಕೋದಕ್ಕೆ ಕೇಳುತ್ತಾ. ಸೊ ಯಾವ ಇಯರ್ದಾಗ, ಯಾವ ಎಂಡ್ ಡೇಟ್, ಯಾವಾಗ ನೀನು 1 to 10th ಎಲ್ಲಿ ಕಲ್ತಿ, 1 to 5th ಎಲ್ಲಿ ಕಲ್ತಿ, 6 ಇಂದ 7th ಎಲ್ಲಿ ಕಲ್ತಿ, ಈ ತರ ಎಲ್ಲಾನು ಅಲ್ಲಿ ಫಿಲ್ಅಪ್ ಮಾಡ್ಕೋತದ. ನೆಕ್ಸ್ಟ್ ನಿಮ್ದೇನಾದ್ರು ಮುಳುಗಡೆ ಸರ್ಟಿಫಿಕೇಟ್ ಇತ್ತಪ್ಪ ಅಂದ್ರೆ ಸೊ ನೀವು ಮುಳುಗಡೆ ಸರ್ಟಿಫಿಕೇಟ್ ಕೂಡ ಇಲ್ಲಿ ಅಪ್ಲೋಡ್ ಅನ್ನ ಮಾಡ್ಬೇಕಾಗತ್ತ. ಅಕಸ್ಮಾತ್ ಎಷ್ಟೋ ಸೈನಿಕರು ಇರ್ತಾರೆ, ಸೊ ಮಾಜಿ ಸೈನಿಕರಿಗೆ ಹೇಳ್ತಿರ್ತಕ್ಕಂಥದ್ದು. ಸೊ ನೀವೇನಾದ್ರೂ ಮಾಜಿ ಸೈನಿಕರ ಅಪ್ಲಿಕೇಶನ್ ಗಳನ್ನ ಹಾಕ್ಬೇಕಂದ್ರೆ ಇವೆಲ್ಲ ಡಾಕ್ಯುಮೆಂಟ್ಸ್ ಗಳ ಜೊತೆಗೆ ನಿಮ್ಮ ಡಿಸ್ಚಾರ್ಜ್ ಸರ್ಟಿಫಿಕೇಟ್ ಅಂತ ಏನಿರ್ತಲ್ಲ, ಸೊ ಅದನ್ನು ಕೂಡ ನೀವು ಇಲ್ಲಿ ಅಪ್ಲೈ ಅನ್ನ ಮಾಡಬಹುದು. ಓಕೆ, ಇಷ್ಟು ಡಾಕ್ಯುಮೆಂಟ್ಸ್ ಗಳಿಗೆ ಕಡ್ಡಾಯವಾಗಿ ಬೇಕೇ ಬೇಕಾಗುತ್ತೆ. ಇದಕ್ಕೆ ರೆಸಿಡೆನ್ಷಿಯಲ್, ಡೊಮೆನ್ಷಿಯಲ್ ಬೇಕಾಗಿರೋದಿಲ್ಲ. ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಇದ್ರೆ ಸಾಕು, ಕನ್ನಡ ಮಾಧ್ಯಮ ಗ್ರಾಮೀಣ ಸರ್ಟಿಫಿಕೇಟ್ ಇದ್ರೆ ಸಾಕು. ನಿಮ್ಮ SLC ಮಾರ್ಕ್ಸ್ ಕಾರ್ಡು, PUC ಮಾರ್ಕ್ಸ್ ಕಾರ್ಡು, ಆಧಾರ್ ಕಾರ್ಡು, ಪಾಸ್ಪೋರ್ಟ್ ಸೈಜ್ ಫೋಟೋ, ನೆಕ್ಸ್ಟ್ ನಿಮ್ಮ ಜಿಮೇಲ್ ಐಡಿಯನ್ನ ಕರೆಕ್ಟ್ ಆಗಿ ಹಾಕೊಡ್ರಿ. ನೀವು ಯೂಸ್ ಮಾಡ್ತಿರ್ತಕ್ಕಂಥ ಜಿಮೇಲ್ ಐಡಿಯನ್ನ ಕರೆಕ್ಟ್ ಆಗಿ ನೋಡ್ಕೊಡ್ರಿ. ಜಿಮೇಲ್ ಐಡಿಯನ್ನ ಕರೆಕ್ಟ್ ಆಗಿ ನೀವು ಯಾವುದೇ ಒಂದು ಸುಮ್ಮನೆ ಮನೆಯವ್ರದ್ದು ಯಾವ್ದು ಹಾಕಕ್ ಹೋಗ್ಬೇಡ್ರಿ. ಓಕೆ, ಮನೆಯವ್ರ ಜಿಮೇಲ್ ಐಡಿಯನ್ನ ಹಾಕಕ್ ಹೋಗ್ಬೇಡ್ರಿ, ನಿಮ್ದೇ ಇರ್ತಕ್ಕಂಥ ಜಿಮೇಲ್ ಐಡಿಯನ್ನ ಹಾಕೊಡ್ರಿ. ನೆಕ್ಸ್ಟ್ ಫೋನ್ ನಂಬರ್ ಕೂಡ ನಿಮ್ದೇ ಹಾಕ್ರಿ. ನೆಕ್ಸ್ಟ್ ಫಾದರ್ ಮದರ್ದ ನಂಬರ್ ಅನ್ನ ಹಾಕಕ್ ಹೋಗ್ಬೇಡ್ರಿ, ನಿಮ್ದೇ ಹಾಕೊಡ್ರಿ. ಯಾಕಂದ್ರೆ ಯಾವುದೇ ಒಂದು ಮೆಸೇಜ್ ಬರಲಿ, ಯಾವುದೇ ಒಂದು ಅಡ್ಮಿಟ್ ಕಾರ್ಡ್ ಲಿಂಕ್ ಬರಲಿ, ಸೊ ನಿಮ್ಮ ನಂಬರ್ಗೆ ಬರ್ತಿರುತ್ತೆ, ಇಲ್ಲಾಂದ್ರೆ ಜಿಮೇಲ್ಗೆ ಬರ್ತದೆ. ಕರೆಕ್ಟ್ ಆಗಿರ್ತಕ್ಕಂಥ ನಂಬರು ಮತ್ತು ಜಿಮೇಲ್ ಐಡಿಯನ್ನ ಪ್ರತಿಯೊಬ್ರು ಕೂಡ ಹಾಕೊಡ್ರಿ. ಸೊ ಇದಕ್ಕೆ ಬಂದ್ಬಿಟ್ಟು ಸರ್ ವಯಸ್ಸು ಎಷ್ಟು, 18 ವಯಸ್ಸಿನಿಂದ ಹಿಡಿದು 33 ಏಜ್ ಇರ್ತಕ್ಕಂಥವ್ರು ಕೂಡ ಅಪ್ಲಿಕೇಶನ್ ಅನ್ನ ಹಾಕ್ಬೋದು. 18 to 33 ಇದ್ದವರು ಕೂಡ ಈ ಹುದ್ದೆಗೆ ಅಪ್ಲಿಕೇಶನ್ ಗಳನ್ನ ಹಾಕಬಹುದು. ನಿಮ್ಮ ವೇತನ ಬಂದ್ಬಿಟ್ಟು 37,500 ಸ್ಟಾರ್ಟ್ ಆಗಿ 76,100 ಒಳಗಡೆ ನಿಮ್ದು ಸ್ಯಾಲರಿ ಕೂಡ ಇರ್ತದ. ಸರ್ ಇದಕ್ಕೆ ಅರ್ಜಿಯನ್ನ ಸಲ್ಲಿಸೋಕೆ ಯಾವಾಗ ಲಾಸ್ಟ್ ಡೇಟ್ ಕೇಳ್ತಾ ಇದ್ದಿಲ್ಲ, ಸೊ ಲಾಸ್ಟ್ ಡೇಟ್ ಬಂದ್ಬಿಟ್ಟು 3/7/2026 ನಿಮ್ಮ ಅಪ್ಲಿಕೇಶನ್ ಡೇಟ್ ಕೂಡ ಕ್ಲೋಸ್ ಆಗುತ್ತಾ. ಓಕೆ, ಅಪ್ಲಿಕೇಶನ್ ಹಾಕ್ಬೇಕನ್ನೋರು ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಎಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ತೆಗೆಸ್ಕೊಂಡ್ಬಿಟ್ಟು ಅಪ್ಲಿಕೇಶನ್ ಗಳನ್ನ ಹಾಕೊಳ್ರಿ. 3/7/2026 ನಿಮ್ಮ ಅಪ್ಲಿಕೇಶನ್ ಡೇಟ್ ಕೂಡ ಕ್ಲೋಸ್ ಆಗುತ್ತೆ. ಸರ್ ಎಕ್ಸಾಮ್ ಲ್ಯಾಂಗ್ವೇಜ್ ಇಂಗ್ಲಿಷ್ ನಲ್ಲಿ ಕೂಡ ಇರ್ತಂತ ಕೇಳ್ತಾ ಇದ್ರಿ. ಓಕೆ ಸ್ನೇಹಿತರೆ, ಇಂಗ್ಲಿಷ್ ಮತ್ತು ಕನ್ನಡ ಎರಡೂ ಲ್ಯಾಂಗ್ವೇಜ್ ಅಲ್ಲಿ ನಿಮಗೆ ಕ್ವಶನ್ ಪೇಪರ್ ಇರ್ತದೆ. ನಿಮ್ಗೆ ಯಾವ್ದು ಸರಿ ಅನ್ಸುತ್ತಾ ಅದನ್ನ ನೋಡ್ಕೊಂಡ್ ಬಿಟ್ಟುನೆ ಎಕ್ಸಾಮ್ ಅನ್ನ ಬರೀಬಹುದು. ಒಂದ್ ಸೈಡ್ ಇಂಗ್ಲಿಷ್ ಇದ್ರೆ ಒಂದ್ ಸೈಡ್ ಕನ್ನಡ ಇರ್ತದ. ಸೊ ಅದು ಬಂದ್ಬಿಟ್ಟು ನಿಮ್ ಕ್ವಶನ್ ಪೇಪರ್ ದಲ್ಲಿ ನಿಮ್ ಕನ್ನಡ ಅಂದ್ರೆ ಕನ್ನಡ ಅಲ್ಲ, ಎರಡೂ ಕೂಡ ಪ್ಯಾಟರ್ನ್ ಅಲ್ಲಿ ಇರ್ತದ. ಸೊ ನೀವು ಎರಡು ಯಾವ ಚಾಯ್ಸ್ ಅನ್ಸುತ್ತಲ್ಲ ಅದನ್ನ ನೋಡ್ಕೊಂಡ್ಬಿಟ್ಟು ನೀವು OMR ಶೀಟ್ ದಲ್ಲಿ ನೀವು ಆನ್ಸರ್ ಅನ್ನ ಮಾಡ್ಬೇಕಾಗತ್ತಾ. ಸೊ ಈ ಸರಿ ಯಾರೆಲ್ಲ ಕಾಕಿ ವರದಿಯನ್ನ ಹಾಕೊಳ್ಬೇಕು ಅನ್ಕೊಂಡಿದ್ರಲ್ಲ
100% ಎಫರ್ಟ್ ಹಾಕ್ರಿ. ನಿಮ್ಮ ಎಕ್ಸಾಮ್ ಡೇಟ್ ಕೂಡ ಫಿಕ್ಸ್ ಆಗಿದೆ. ಸೊ 2/8/2026 ಎಕ್ಸಾಮ್ ಫಿಕ್ಸ್ ನಡೆಸ್ತಾರ. ಅದು ಯಾರಪ್ಪ ಅಂತಂದ್ರೆ KEA ದವರು ನಿಮ್ಮ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾರೆ. 100% ಕಂಡಕ್ಟ್ ಮಾಡ್ತಾರೆ. ನೀವು ಸ್ಟಡಿ ಮಾತ್ರ ಚೆನ್ನಾಗಿ ಮಾಡಲೇಬೇಕು. ಸರ್ ಇನ್ನೂ ಮುಂದೆ ಹೋಗ್ಬೋದು ಅಂತ ಹೇಳಿ ಯಾರು ಮಾತು ಕೇಳಕ್ ಹೋಗ್ಬೇಡ್ರಿ. ಅವ್ರು ಕೊಟ್ಟಿರ್ತಕ್ಕಂಥ ಡೇಟ್ ಇದೆಯಪ್ಪ ಅಂತಂದ್ರೆ ಸ್ಟಡಿ ಮಾಡ್ರಿ. ಅವ್ರು ಮುಂದೆ ಹಾಕ್ತಾರೋ ಬಿಡ್ತಾರೋ ಅದು ಡಿಫೆಂಡ್ ಅಪಾನ್ ಇಲ್ಲ. ನೋಟಿಫಿಕೇಶನ್ ದಲ್ಲೇನೆ ಕೊಟ್ಟಿದಾರ. ಯಾವುದೇ ಪೊಲೀಸ್ ಕಾಲ್ ಫಾರ್ಮ್ ಆದ್ರೂ ಕೂಡ ನೋಟಿಫಿಕೇಶನ್ ದಲ್ಲಿ ಇಷ್ಟು ದಿನ ಕೊಡ್ತಿರ್ಲಿಲ್ಲ. ಬಟ್ ಈ ಪೊಲೀಸ್ ಕಾಲ್ ಫಾರ್ಮ್ ಅನ್ನ ಮಾಡಿರ್ತಕ್ಕಂಥವ್ರಿಗೆ ಕಡ್ಡಾಯವಾಗಿ ಕೊಟ್ಟಿದ್ದಾರೆ. ಸರ್ PUC ಮೇಲೆ ಕಾಲ್ ಫಾರ್ಮ್ ಅನ್ನ ಮಾಡಿದ್ರೆ ಸರ್ ನಾವು 10th ಮುಗಿದವ್ರು ಏನ್ ಮಾಡಬೇಕು? ಓಕೆ ವಿದ್ಯಾರ್ಥಿಗಳೇ, ನಿಮಗೂ ಕೂಡ 10th ಮೇಲೆ CR ಮತ್ತು DR ಅಂತ ಹೇಳಿ ಕಾಲ್ ಫಾರ್ಮ್ ಅನ್ನ ಮಾಡ್ತಾರೆ. ಸದ್ಯದಲ್ಲೇನೆ ಕಾಲ್ ಫಾರ್ಮ್ ಅನ್ನ ಮಾಡುವಂತ ಚಾನ್ಸಸ್ ಇದೆ. ಕಾಲ್ ಫಾರ್ಮ್ ಮಾಡಿದ ಮೇಲೆ ಅದ್ರ ಬಗ್ಗೆನೂ ಕೂಡ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀವಿ. ಪ್ರತಿಯೊಬ್ಬರು ಕೂಡ ಹಾಕೋರುತ್ತೆ. ಸೊ ಈ ಹುದ್ದೆಗಳದ್ದು ಸಿವಿಲ್ ಪೊಲೀಸ್ ಏನಾದ್ರು ಡೌಟ್ ಇದ್ರೆ, ಸೊ ನಿಮ್ಗೆ ಏನಾದ್ರು ಕನ್ಫ್ಯೂಷನ್ ಆಗ್ತಾ ಇತ್ತಪ್ಪ ಅಂದ್ರೆ ಪ್ರತಿಯೊಂದು ವಿದ್ಯಾರ್ಥಿ ಕೂಡ ಕಮೆಂಟ್ ಸೆಕ್ಷನ್ ದಲ್ಲಿ ಕಮೆಂಟ್ ಅನ್ನ ಹಾಕ್ರಿ. ಸೊ ನಿಮ್ಗೆ ಅದರದೇ ಆಗಿರ್ತಕ್ಕಂಥ ಒಂದು ಸಪರೇಟ್ ಆಗಿರ್ತಕ್ಕಂಥದ್ದು ಒಂದು ವಿಡಿಯೋ ಕೂಡ ಅಪ್ಲೋಡ್ ಅನ್ನ ಮಾಡ್ತೀನಿ. ಏನೇ ಡೌಟ್ ಇತ್ತಂದ್ರೂ ಕೂಡ ಕಮೆಂಟ್ ಸೆಕ್ಷನ್ ದಲ್ಲಿ ಕಮೆಂಟ್ ಹಾಕಿ. ಕಮೆಂಟ್ ರಿಪ್ಲೈ ಕೊಡಲಿಲ್ಲ ಅಂತ ಹೇಳಿ ಯಾರು ಕೂಡ ಬೇಜಾರಾಗುವಂತ ಅವಶ್ಯಕತೆ ಇರೋದಿಲ್ಲ. ನೀವು ಹಾಕಿರ್ತಕ್ಕಂಥ ಪ್ರತಿಯೊಂದು ಕಮೆಂಟ್ ಗಳನ್ನ ನಾನು ಓದಿಬಿಟ್ಟು ಅದರದೇ ಆಗಿರ್ತಕ್ಕಂಥ ಒಂದು ಸಪರೇಟ್ ಆಗಿರ್ತಕ್ಕಂಥ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಸೊ ನಿಮ್ಗೋಸ್ಕರನೇ ಈ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರೋದು. ಸೊ ಯಾರೆಲ್ಲ ಎಕ್ಸಾಮ್ ಅನ್ನ ಮುಗಿಸ್ಕೊಂಡ್ಬಿಟ್ಟು ಸರ್ ನನ್ನ ಮಾತ್ರ ನಮ್ಮ ಕೋಚಿಂಗ್ ನಲ್ಲಿ ಎಕ್ಸಾಮ್ ಪ್ರಿಪರೇಷನ್ ಇರೋದಿಲ್ಲ, ಫಿಸಿಕಲ್ ಏನಾದ್ರು ಬರಬೇಕು ಅನ್ಕೊಂಡಿದ್ರಿಪ್ಪ ಅಂದ್ರೆ ಸರ್ ನಾನು ಆಲ್ರೆಡಿ ಸ್ಟಡಿ ಮಾಡಿದ್ದೀನಿ ಸರ್, ನಾನು ಸ್ಟಡಿ ಮಾಡ್ಕೋತಾರೆ ಫಿಸಿಕಲ್ ಮಾಡ್ಕೋತೀನಿ ಅನ್ನುವಂಥ ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಯಲ್ಲಿ ನಮ್ಮ ಫಿಸಿಕಲ್ ಅಂದ್ರೆ HJ ಡಿಫೆನ್ಸ್ ಅಕಾಡೆಮಿಯಲ್ಲಿ ಆಲ್ರೆಡಿ ನಾವು ಫಿಸಿಕಲ್ ಬ್ಯಾಚ್ ಕೂಡ ಸ್ಟಾರ್ಟ್ ಮಾಡಿದ್ವಿ. SSGD ಪ್ರಿಪರೇಷನ್, CRPF, BSF ಎಲ್ಲನೂ ಕೂಡ ಕ್ಲಾಸಸ್ ಸ್ಟಾರ್ಟ್ ಆಗಿದಾವು. ನೀವೇನಾದ್ರೂ ಬರ್ಬೇಕು ಅನ್ಕೊಂಡಿದ್ರೆ ನಮ್ಮ HJ ಡಿಫೆನ್ಸ್ ಅಕಾಡೆಮಿ ಬಾಗಲಕೋಟ್ ನವನಗರ ಜಿಲ್ಲಾ ಕ್ರೀಡಾಂಗಣ ಹತ್ತಿರ ನಮ್ಮ ಅಕಾಡೆಮಿ ಕೂಡ ಇರೋದು. ಬರ್ಬೇಕನ್ನುವಂಥ ವಿದ್ಯಾರ್ಥಿಗಳು ಕೂಡ ನೀವು ಬಂದು ಫಿಸಿಕಲ್ ಅನ್ನು ಫಿಟ್ನೆಸ್ ಮಾಡ್ಕೊಂಡು 100% ರಿಸಲ್ಟ್ ಅನ್ನ ತಗೊಂಡು ಹೋಗ್ಬೋದು. ಎಲ್ಲ ವಿದ್ಯಾರ್ಥಿಗಳಿಗೆ ವಿಡಿಯೋನ ಶೇರ್ ಮಾಡ್ರಿ. ನಾವು ಕೊಟ್ಟಿರ್ತಕ್ಕಂಥ ಮಾಹಿತಿ ಒಂದು ಚಿಕ್ಕ ಮಾಹಿತಿ ಇಷ್ಟ ಆಗಿದ್ರೆ, ಸೊ ಹೆಲ್ಪ್ ಆಗಿದ್ರೆ, ಸೊ ನಮ್ಮ ಮಾಹಿತಿಗೆ ಒಂದು ಲೈಕ್ ಮಾಡ್ರಿ. ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಮರೆಯಕ್ಕೆ ಹೋಗ್ಬಿಟ್ರಿ. ಕೆಳಗಡೆ ಕಾಣ್ತಿರುವಂತಹ ಸಬ್ಸ್ಕ್ರೈಬ್ ಬಟನ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್, ಒಳ್ಳೇದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ.